ನಮಸ್ಕಾರ ಸ್ನೇಹಿತರೆ, ನನಗೆ ಇವತ್ತು 33 ಸೀಟರ್ಗೆ ಡ್ಯೂಟಿ ಬಂದಿತ್ತು. ಅದಕ್ಕೆ ಅಂತೇಳಿ ಹೊರಟಿದೆ. ಅರ್ಜೆಂಟ್ ಪಿಕಪ್ ಇತ್ತಲ್ಲ ಅಂತೇಳಿ ಹೊರಡ್ತಿದ್ದೆ. ಇದೇ ಟೈಮಿಗೆ ನೋಡಿದ್ರೆ ಇಲ್ಲಿ ಯಾರೋ ಗಾಡಿನ ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟು ರೋಡಲ್ಲಿ ಗಲಾಟೆ ಮಾಡ್ಕೊಂಡು ಅವರು ಲೋಕಲ್ ಪಾಲಿಟಿಕ್ಸ್ ಅಂತೇಳಿ ರೋಡೇ ಬ್ಲಾಕ್ ಮಾಡ್ಕೊಂಡಿದ್ರು. ಆಮೇಲೆ ಹಂಗೂ ಹಿಂಗೂ ಮಾಡಿ ನಾನು ಲೇಟಾಗಿ ಪಿಕಪ್ ಮಾಡಿದೆ. ಕಸ್ಟಮರ್ ಎಲ್ಲ ಬೈತಿದ್ರು. ಆಮೇಲೆ ಪೂಜೆ ಮಾಡ್ಕೊಂಡು ಗಾಡಿನ ಹೊರಟ್ರಿ ಟುವರ್ಡ್ಸ್ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾಯ್ತು. ಟುವರ್ಡ್ಸ್ ಚಿಕ್ಕಮಂಗ್ಳೂರು ಹೊರಟಿದ್ದೆ. ಹಂಗೆ ಹೋಯ್ತಾ ನಿಧಾನಕ್ಕೆ ಸ್ಲೋವಾಗಿ ಇದು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೊರಟಿದ್ವಿ. ಆಮೇಲೆ ಎಲ್ಲ ಒಳಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಕಸ್ಟಮರೆಲ್ಲ ಒಳಗೆ ಎಂಜಾಯ್ ಮಾಡ್ತಾಯಿದ್ರು. ಡಿ ಜೆ ಲೈಟೆಲ್ಲ ಆನ್ ಮಾಡಿದ್ದೆ, ಎಲ್ಲ ಆನ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಾನು ಹಂಗೆ ನಿಧಾನಕ್ಕೆ ಇದು ಮಾಡಿಕೊಂಡು ನಮ್ಮ ಹುಡುಗ ವೀಡಿಯೋ ಮಾಡ್ತಾಯಿದ್ರು ಅವ್ರ ಕಡೆ. ಆಮೇಲೆ ನಾನು ಗಾಡಿನ ಮೂವ್ ಮಾಡೋದು ನಂದು ವೀಡಿಯೋ ಮಾಡ್ತಾಯಿದ್ರು. ಹಂಗೆ ನೋಡಿದ್ರೆ ನಮ್ಮ ಸುಮಂತ್ ಅಣ್ಣ ಅವ್ರದ್ದು ಗಾಡಿ ಕಾಣಿಸ್ತು. ಏನಪ್ಪ ಇದು ಅಂತ ಹೇಳ್ಬಿಟ್ಟು ನಾನು ಆರನ್ ಮಾಡ್ಕೊಂಡು ಬಂದೆ ಸುಮಂತ್ ಅಣ್ಣ ಗಾಡಿಗೆ. ಆಮೇಲೆ ವೀಡಿಯೋ ಮಾಡ್ತಿದ್ರಿ. ಹಂಗೆ ಅವರು ಡಿಮಾಂಡ್ ಕೊಡ್ಕೊಂಡು ಅವರು ಪಕ್ಕದಲ್ಲೇ ಬಂದರು, ಜೊತೆಗೆ ಇದು ಮಾಡ್ಕೊಂಡು. ಆಮೇಲೆ ಅಲ್ಲಿಂದ ಸರಿ ಅಂತೇಳಿ ನಾನು ಮುಂದೆ ಹೊರಟೆ. ಟುವರ್ಡ್ಸು ಹಾಸನ ಹತ್ತತ್ರ ಬರ್ತಿದ್ದೆ. ಅಷ್ಟರಲ್ಲಿ ಇನ್ನೂ ಯಾರೋ ಒಬ್ಬರು ನಮ್ಮ ಫಾಲೋವರ್ಸ್ ಒಬ್ಬರು ಫಾಲೋ ಮಾಡ್ಕೊಂಬಂದರು. ಸುಮಾರು ದೂರದಿಂದ ಅವರು ಒಂದು 10-12 ಕಿಲೋಮೀಟ್ರಿಂದ ಅವರು ಫಾಲೋ ಮಾಡ್ಕೊಂಡು ಬಂದರು. ನಮಗೊಂದು ಗಾಡಿ ಆರನ್ ನೋಡ್ಕೊಂಡೆ ಬಂದರು. ಅಣ್ಣ ಟೀಗೆ ಹಾಕಿ ಸೈಡ್ಗೆ ಹಾಕಿ ಅಂತ ಹೇಳ್ಬಿಟ್ಟು ಆಮೇಲೆ ಸೈಡ್ಗೆ ಹಾಕಿದೆ. ಆಮೇಲೆ ಅವರು ಬಂದು ಗಾಡಿನ ಸೈಡ್ ಹಾಕಿ ವೀಡಿಯೋ ಮಾಡ್ತಾಯಿದ್ರು. ಆಮೇಲೆ ನಾವು ಇದು ಮಾಡಿ ಎಲ್ಲ ಒಟ್ಟಿಗೆ ಇಬ್ಬರು ನಿಂತ್ಕೊಂಡೆಲ್ಲ ಟೀ ಕುಡ್ಕೊಂಡು ಆಮೇಲೆ ಅವರು ಹೊರಟ್ರು. ಪಾಪ ಅಂತ ಹೇಳ್ಬಿಟ್ಟು ಕಾರ್ ಮೇಲೆ ಏನೋ ಇತ್ತು ಅವರು ಇದು. ಆಮೇಲೆ ಅಲ್ಲಿಂದ ಅವ್ರನ್ನ ಬಾಯ್ ಅಂತ ಹೇಳಿ ನಾವು ಹಂಗೆ ಚಿಕ್ಕಮಂಗ್ಳೂರಿಗೆ ಬಂದು ರೀಚ್ ಆಗಿದ್ರಿ. ಚಿಕ್ಕಮಂಗ್ಳೂರಿಗೆ ಬಂದು ಹಂಗೆ ರೀಚ್ ಆಗಿ ಬೆಳಗ್ಗೆ ಫ್ರೆಶ್ ಅಪ್ ಅಂತೇಳಿ ಅಲ್ಲಿ ಲೋಕಲ್ಲು ಹೋಮ್ ಸ್ಟೇ ಹತ್ರ ಬಿಟ್ಟಿದ್ರಿ. ಕಸ್ಟಮರೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಾರೆ ಅಂತ ಹೇಳಿ ಹೋಗಿದ್ರು. ಆಮೇಲೆ ಬಂದ ಮೇಲೆ ಎಲ್ಲ ಇದು ಮಾಡಿ ಅವರೆಲ್ಲ ಜೀಪ್ಗೆ ಹೋಗಿದ್ರು. ಆಮೇಲೆ ಬಂದು ಎಲ್ಲ ಒಂದು ಫೋಟೋ ಎಲ್ಲ ಗಾಡಿ ಮುಂದೆಲ್ಲ ಫೋಟೋಸ್ ಎಲ್ಲ ತಗೊಂಡು ಎಲ್ಲ ಇದು ಮಾಡಿ ಆಮೇಲೆ ನೋಡೋದು ಇದು ಯಾವುದು ನಮ್ಮ ದೋಸ್ತ ಗಾಡಿ ಇದ್ದಂಗೆ ಐತಲ್ಲ ಅಂತ ನೋಡಿದ್ರೆ ನಮ್ಮ ಬಜಾರ್ ಮಹೇಶ ಬೇರೆ ಅದೇ ಸ್ಪಾಟಿಗೆ ಬಂದಿದ್ದಾರೆ ನಮ್ಮ ದೋಸ್ತ. ಹಂಗೆ ಅವ್ರಿಗೊಂದು ಆಯ್ ಹೇಳ್ಬಿಟ್ಟು ಗಾಡಿ ಮುಂದೆ ನಾನು ಹಂಗೆ ವೀಡಿಯೋ ಮಾಡ್ತಿದ್ದೆ. ವೀಡಿಯೋ ಮಾಡ್ಕೊಂಡು ಸರಿ ಇದು ಮಾಡೋಣ ಅಂತೇಳಿ ನಮ್ಮ ಕಸ್ಟಮರ್ ಅಷ್ಟರಲ್ಲಿ ಬಂದರು. ಎಲ್ಲ ಗಾಡಿ ಎಲ್ಲ ಹತ್ತುತ್ತಿದ್ರು. ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೊಳ್ತಿದ್ದೆ. ಆಮೇಲೆ ಹತ್ತಿ ಎಲ್ಲ ಇನ್ನೇನು ಓಡೋದಲ್ವ, ಇನ್ನೇನು ಲಾಸ್ಟು ಎಲ್ಲ ಸೈಡ್ ಸೀನೆಲ್ಲ ಆಗಿತ್ತು. ಯಾಕಂದರೆ ನಮ್ಮ ಗಾಡಿ ಬಂದು ಮೇಲೆಲ್ಲ 33 ಸೀಟರೆಲ್ಲ ಬಿಡೋಲ್ಲ, ಅದಕ್ಕೆ ಜೀಪಲ್ಲಿ ಹೋಗಿ ಬಂದಿದ್ದರು. ಆಮೇಲೆ ಗಾಡಿನ ಅಲ್ಲಿಂದ ಟುವರ್ಡ್ಸ್ ಬೆಂಗಳೂರು ಓಡೋಣ ಅಂತೇಳಿ ಓಡ್ತಾಯಿದ್ರಿ. ಮತ್ತು ನನಗೆ 15 ದಿನ ಪ್ಯಾಕೇಜ್ ಡ್ಯೂಟಿ ಆಗಿತ್ತು ಚಿಕ್ಕ ಗಾಡಿಗೆ. ಆಮೇಲೆ ಅಲ್ಲಿಂದ ನಾವು ಹೊರಟ್ಕೊಂಡು ಮುಂದೆ ಬರ್ತಾಯಿದ್ರಿ. ಡಿ ಜೆ ಲೈಟೆಲ್ಲ ಆನ್ ಮಾಡು ಅಂತ ಹೇಳಿದರು. ಒಳಗಡೆ ಆನ್ ಮಾಡಿ ಅವರು ಸಾಂಗೆಲ್ಲ ಹಾಕಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು, ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ನಾನು ಬಂದು ಬೆಳಗ್ಗೆ ಗಾಡಿ ಎತ್ಕೋಬೇಕಾಯ್ತು. ಬೆಳಗ್ಗೆ ಡ್ಯೂಟಿ ಡೀಟೇಲ್ಸು ಸರಿಯಾಗಿ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅದರಿಂದ ನಾನು ಬೇಗನೆ ಇದು ಮಾಡ್ಕೊಂಡು ಬಂದೆ. ಆಮೇಲೆ ಕಸ್ಟಮರ್ನೆಲ್ಲ ಡ್ರಾಪ್ ಮಾಡಿ ನಾನು ಹಂಗೆ ಗಾಡಿ ಎತ್ಕೊಳ್ಳೋಣ ಅಂತೇಳಿ ಗಾಡಿ ಹತ್ರ ಬಂದಿದ್ದೆ. ಆಮೇಲೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ, ಏನೇ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ.